ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CFG ಇಂದ CNF ಗೆ ಹೇಗೆ ಕನ್ವರ್ಟ್ ಮಾಡೋದು. CFG ಅಂದ್ರೇನು? ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅನ್ನ ನಾವು ಏನ್ ಮಾಡಬೇಕು, CNF ಆಗಿ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಮೊದಲನೇ ಸ್ಟೆಪ್ ಎಲಿಮಿನೇಟ್ all the null unit and useless production. ಸೊ ಏನ್ ಮಾಡಬೇಕು, ಮೊದಲನೇ ಸ್ಟೆಪ್ ಅಲ್ಲಿ ಕೊಟ್ಟಿರುವಂತಹ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅಲ್ಲಿ ಇರುವಂತಹ ಎಲ್ಲಾ ನಲ್ ಪ್ರೊಡಕ್ಷನ್ಸ್ ಇರ್ಬೋದು, ಯೂನಿಟ್ ಪ್ರೊಡಕ್ಷನ್ಸ್ ಇರ್ಬೋದು, ಯೂಸ್ಲೆಸ್ ಪ್ರೊಡಕ್ಷನ್ಸ್ ನ ತೆಗಿತಾ ಹೋಗ್ಬೇಕು. ನೋಡಿ, ಮೊದಲನೇದೇನು ನಲ್ ಪ್ರೊಡಕ್ಷನ್ ಅಂದ್ರೇನು, ಎಪ್ಸಲಾನ್ ಏನಾದ್ರೂ ನಮ್ಮ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅಲ್ಲಿ ಇದ್ರೆ ಅದನ್ನ ತೆಗಿಬೇಕು. ಎಪ್ಸಲಾನ್ ಎಲ್ಲಾದ್ರೂ ಇದೆ ಇವ್ರು ಕೊಟ್ಟಿರುವಂತಹ ಕ್ವಶನ್ ಅಲ್ಲಿ? ಇಲ್ಲ. ನೆಕ್ಸ್ಟ್ ಯೂನಿಟ್. ಸೊ ಯೂನಿಟ್ ಅಂತ ಅಂದ್ರೇನು, ನಮ್ಮ ನಾನ್ ಟರ್ಮಿನಲ್ಸ್ ಅಂದ್ರೆ ಏನಪ್ಪ, ಕ್ಯಾಪಿಟಲ್ ಲೆಟರ್ಸ್. ಸೊ ಕ್ಯಾಪಿಟಲ್ ಲೆಟರ್ಸ್ ಗಳೇನಾದ್ರೂ ಸಿಂಗಲ್ ಪ್ರೊಜೆಕ್ಷನ್ ಆಗಿ ಬಂದಿದ್ರೆ, ಸೊ ಸಿಂಗಲ್ ಆಗಿ ಎಲ್ಲಾದ್ರೂ ಕ್ಯಾಪಿಟಲ್ ಲೆಟರ್ ಇದೆಯಾ? ನೋಡಿ, ಸಿಂಗಲ್ ಆಗಿ ಸ್ಮಾಲ್ ಲೆಟರ್ ಇದ್ರೆ ಏನ್ ಚಿಂತೆ ಇಲ್ಲ, ಕ್ಯಾಪಿಟಲ್ ಲೆಟರ್ ಇರಬಾರ್ದು. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ, ಅದೇನು ಮಾಡ್ತಾ ಇದೆ, ಅದ್ರ ಜೊತೆ ಸ್ಮಾಲ್ ಲೆಟರ್ ಇದೆ. ಸಿಂಗಲ್ ಆಗಿ ಕ್ಯಾಪಿಟಲ್ ಲೆಟರ್ ಇದ್ರೆ ಅದನ್ನ ರಿಮೂವ್ ಮಾಡ್ಬೇಕು. ಅದನ್ನ ಏನಂತ ಕರಿತೀವಿ, ಯೂನಿಟ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದು ಕೂಡ ಕ್ಯಾಪಿಟಲ್ ಲೆಟರ್ ಸಿಂಗಲ್ ಆಗಿ ಇಲ್ಲ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ನೆಕ್ಸ್ಟ್ ಯೂಸ್ಲೆಸ್ ಪ್ರೊಡಕ್ಷನ್. ಸೊ ಯೂಸ್ಲೆಸ್ ಪ್ರೊಡಕ್ಷನ್ಸ್ ನ ಹೇಗೆ ಕಂಡುಹಿಡಿತೀವಿ ಅಂತಂದ್ರೆ, ನೋಡಿ, ಎಸ್ ಯಾವ್ಯಾವ್ದನ್ನು ಪ್ರೊಡ್ಯೂಸ್ ಮಾಡ್ತಿದ್ಯಪ್ಪ, ಎಸ್ ಸ್ಮಾಲ್ ಲೆಟರ್ ಬಿ ಕ್ಯಾಪಿಟಲ್ ಲೆಟರ್ ಎ ನ ಪ್ರೊಡ್ಯೂಸ್ ಮಾಡ್ತಿದೆ, ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಬಿ ನ ಪ್ರೊಡ್ಯೂಸ್ ಮಾಡ್ತಿದೆ ಅಲ್ವಾ. ಸೊ ಎರಡು ಪ್ರೊಜೆಕ್ಷನ್ ಗಳಾದವು. ಸೊ ಮೊದಲನೇ ಪ್ರೊಜೆಕ್ಷನ್ ನ ಕನ್ಸಿಡರ್ ಮಾಡಿದ್ರೆ ಸ್ಮಾಲ್ ಲೆಟರ್ ಬಿ ಕ್ಯಾಪಿಟಲ್ ಲೆಟರ್ ಎ, ಕೊನೆದೇನಿರೋದು ಕ್ಯಾಪಿಟಲ್ ಲೆಟರ್ ಎ. ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾದ್ರೂ ಕ್ಯಾಪಿಟಲ್ ಲೆಟರ್ ಎ ಇದೆಯಾ? ಕ್ಯಾಪಿಟಲ್ ಲೆಟರ್ ಎ ಇದೆ. ಸೊ ಪರ್ಫೆಕ್ಟ್, ಸೂಪರ್. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಷನ್ ಏನು, ಎಸ್ ಗಿವಿಂಗ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಬಿ. ಸೊ ಕ್ಯಾಪಿಟಲ್ ಬಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಾ? ಸೊ ಪರ್ಫೆಕ್ಟ್. ಸೊ ಅಷ್ಟೇ, ಏನು ಯೂಸ್ಲೆಸ್ ಪ್ರೊಡಕ್ಷನ್ ಯಾವುದು ಇಲ್ಲ. ಯಾಕಂದ್ರೆ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇದೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇದೆ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇದೆ, ಇಲ್ಲಿಂದ ಇಲ್ಲಿ ಕನೆಕ್ಷನ್ ಇದೆ. ಇರುವಂತದ್ದು ಎಲ್ಲವೂ ಕೂಡ ಯೂಸ್ಫುಲ್ ಪ್ರೊಜೆಕ್ಷನ್, ಯೂಸ್ಲೆಸ್ ಪ್ರೊಡಕ್ಷನ್ ಯಾವುದು ಇಲ್ಲ. ಸೊ ಈ ಮೂರು ಏನು, ನಲ್ ಪ್ರೊಜೆಕ್ಷನ್, ಯೂನಿಟ್ ಪ್ರೊಜೆಕ್ಷನ್, ಯೂಸ್ಲೆಸ್ ಪ್ರೊಜೆಕ್ಷನ್ ನ ಹೇಗೆ ರಿಮೂವ್ ಮಾಡೋದು ಅಂತ ಸಪರೇಟ್ ವಿಡಿಯೋಗಳ ಲಿಂಕ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದೀನಿ. ಆ ಪ್ಲೇ ಲಿಸ್ಟ್ ನೋಡಿದ್ರೆ ಟೋಟಲ್ 21 ವಿಡಿಯೋ ಅಷ್ಟೇ ಇರೋದು, TOS ಇದು. 21 ವಿಡಿಯೋ ನೋಡಿದ್ರೆ ಯಾವುದೇ ಪ್ರಾಬ್ಲಮ್ ಕೊಡ್ಲಿ ಎಕ್ಸಾಮ್ ಅಲ್ಲಿ ನೀವು ಆರಾಮಾಗಿ ಇಡೀ ಸಬ್ಜೆಕ್ಟ್ ನ 21 ವಿಡಿಯೋದಲ್ಲಿ ಕವರ್ ಮಾಡಿದೀನಿ. ಈಗ ಎಲಿಮಿನೇಟ್ ಆಲ್ ದಿ ನಲ್ ಯೂನಿಟ್ ಯೂಸ್ಲೆಸ್ ಪ್ರೊಡಕ್ಷನ್ ಆಯ್ತು, ಮೊದಲನೇ ಸ್ಟೆಪ್ ಆಯ್ತು. ಇನ್ನು ಉಳಿದಿರೋದೇನೋ ಕೇವಲ ಒಂದೇ ಒಂದು ಸ್ಟೆಪ್, ಎರಡನೇ ಸ್ಟೆಪ್. ಸೊ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, replace all the terminal symbols with non-terminal symbols. ಸೊ ಎರಡನೇ ಸ್ಟೆಪ್ ಏನು, ಟರ್ಮಿನಲ್ ಸಿಂಬಲ್ಸ್ ನ ನಾನ್ ಟರ್ಮಿನಲ್ ಸಿಂಬಲ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕು. ಸೊ ಫುಲ್ ಕನ್ಫ್ಯೂಸ್ ಆಗುತ್ತಲ್ಲ, ಟರ್ಮಿನಲ್ಸ್ ನಾನ್ ಟರ್ಮಿನಲ್ಸ್ ಅಂದ್ರೆ. ಟರ್ಮಿನಲ್ಸ್ ಅಂತಂದ್ರೇನು, ಸ್ಮಾಲ್ ಲೆಟರ್ಸ್. ನಾನ್ ಟರ್ಮಿನಲ್ಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್. ಸೊ ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಏನೋ ಟರ್ಮಿನಲ್ಸ್ ಅಂದ್ರೆ ಸ್ಮಾಲ್ ಲೆಟರ್ಸ್, ನಾನ್ ಟರ್ಮಿನಲ್ಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್. ಇವಾಗ ಸೊ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, CNF ಆಗಿ ಕನ್ವರ್ಟ್ ಮಾಡೋದಕ್ಕೆ ನಮಗೆ ಎರಡು ಕಂಡೀಷನ್ ಬರುತ್ತೆ. ಮೊದಲನೇ ಕಂಡೀಷನ್ ಏನು ಅಂದ್ರೆ, ಸ್ಮಾಲ್ ಲೆಟರ್ಸ್ ಏನಾದ್ರೂ ಡೈರೆಕ್ಟ್ ಆಗಿದ್ರೆ, ನೋಡಿ ಸ್ಮಾಲ್ ಲೆಟರ್ ಡೈರೆಕ್ಟ್ ಪ್ರೊಜೆಕ್ಷನ್ ಒಂದೇ ಒಂದು ಕೇವಲ ಸಪರೇಟ್ ಆಗಿದೆ. ಸೊ ಸಪರೇಟ್ ಆಗಿದ್ದಾಗ ಅದನ್ನ ಕನ್ವರ್ಟ್ ಮಾಡುವಂತ ಅವಶ್ಯಕತೆ ನಮ್ಗಿಲ್ಲ. ಏನೋ ಸ್ಮಾಲ್ ಲೆಟರ್ ಸಪರೇಟ್ ಆಗಿದ್ರೆ ಅದನ್ನ ಕನ್ವರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದೇ ಏನಾದ್ರೂ ಕ್ಯಾಪಿಟಲ್ ಲೆಟರ್ ಮತ್ತೆ ಸ್ಮಾಲ್ ಲೆಟರ್ ಎರಡೂ ಕೂಡ ಕಾಂಬಿನೇಷನ್ ಅಲ್ಲಿ ಇದ್ರೆ ಏನ್ ಮಾಡ್ಬೇಕು, ಸ್ಮಾಲ್ ಲೆಟರ್ ನ ಕ್ಯಾಪಿಟಲ್ ಲೆಟರ್ ಆಗಿ ಬದಲಿ ಮಾಡ್ಬೇಕು. ನೋಡಿ, ರೀಪ್ಲೇಸ್ ದ ಟರ್ಮಿನಲ್ಸ್ ವಿತ್ ನಾನ್ ಟರ್ಮಿನಲ್ಸ್. ಸ್ಮಾಲ್ ಲೆಟರ್ ನ ಕ್ಯಾಪಿಟಲ್ ಲೆಟರ್ ಆಗಿ ಬದಲಾವಣೆ ಮಾಡಬೇಕು. ನೆಕ್ಸ್ಟ್ ಇವಾಗ ನೋಡ್ತಾ ಹೋಗೋಣ. ಮೊದಲನೇದು ಏನು ಪ್ರೊಜೆಕ್ಷನ್, ಎಸ್ ಗಿವ್ ರೈಸ್ ಟು ಸ್ಮಾಲ್ ಬಿ ಕ್ಯಾಪಿಟಲ್ ಎ. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಷನ್ ಏನು, ಎಸ್ ಗಿವಿಂಗ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಬಿ. ಈಗ ಏನ್ ಮಾಡ್ಬೇಕು, ಟರ್ಮಿನಲ್ ಸ್ಮಾಲ್ ಲೆಟರ್ ನ ಕ್ಯಾಪಿಟಲ್ ಲೆಟರ್ ಆಗಿ ನಾನು ಬದಲಿ ಮಾಡ್ಬೇಕು. ಸೊ ಏನ್ ಮಾಡ್ತೀನಿ, ಎಸ್ ಗಿವಿಂಗ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಸಿ, ರೀಪ್ಲೇಸ್ ಮಾಡ್ತಿರುವಂತದ್ದೇನು, ಸ್ಮಾಲ್ ಲೆಟರ್ ಬಿ. ಸೊ ಸ್ಮಾಲ್ ಬಿ ಕ್ಯಾಪಿಟಲ್ ಎ. ಸೊ ಇವಾಗ ಏನ್ ಮಾಡಿದೆ, ಕ್ಯಾಪಿಟಲ್ ಲೆಟರ್ ಇಂದ ರೀಪ್ಲೇಸ್ ಮಾಡಿದೆ ಯಾವ್ದನ್ನ, ಸ್ಮಾಲ್ ಲೆಟರ್ ನ. ಸೊ ಯಾವ್ದನ್ನ ರೀಪ್ಲೇಸ್ ಮಾಡಿದೀನಿ ಅಂತ ಕೂಡ ನಾನು ತೋರಿಸ್ಬೇಕು. ಯಾವ್ದೊಂದು ರೀಪ್ಲೇಸ್ ಮಾಡಿರೋದು, CB ಅಲ್ವಾ. ಸೊ CB ವ್ಯಾಲ್ಯೂ ಏನಾಗುತ್ತೆ, CB is the projection from B.
ಸೊ ಬಿ ನ ನಾನು ಸಿ ಬಿ ಇಂದ ರಿಪ್ಲೇಸ್ ಮಾಡಿರೋದು. ಸೊ ಈ ರೀತಿ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಷನ್ ಏನು, ಎಸ್ ಗಿವಿಂಗ್ ರೈಸ್ ಟು, ನೋಡಿ ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಬಿ ಇದೆ. ಸೊ ಏನ್ ಮಾಡ್ತೀನಿ, ಕ್ಯಾಪಿಟಲ್ ಲೆಟರ್ ಸಿ, ಸ್ಮಾಲ್ ಎ, ಕ್ಯಾಪಿಟಲ್ ಲೆಟರ್ ಬಿ. ಸೊ ಸಿ ಆಫ್ ಎ ಕ್ಯಾಪಿಟಲ್ ಲೆಟರ್ ಬಿ. ಇವಾಗ ಏನ್ ಮಾಡಿದೆ, ಕ್ಯಾಪಿಟಲ್ ಲೆಟರ್ ಆಯ್ತು, ಯಾವ್ದೊಂದು ರಿಪ್ಲೇಸ್ ಮಾಡಿದ್ದು ಎನ. ಸೊ ಸಿ ಎ ರಿಪ್ಲೇಸ್ ಮಾಡಿರುವಂತದ್ದು ಏನು ಎ. ಸಿ ಎ ಏನ್ ಮಾಡ್ತು, ಎನ ರಿಪ್ಲೇಸ್ ಮಾಡ್ತು. ನೆಕ್ಸ್ಟ್ ಎ ಗಿವಿಂಗ್ ರೈಸ್ ಟು ಬಿ ಎ ಸ್ಲಾಶ್ ಎ ಎಸ್ ಸ್ಲಾಶ್ ಎ. ಸೊ ಏನಾದ್ರೂ ಸ್ಮಾಲ್ ಲೆಟರ್ ಕೇವಲ ಬರೀ ಸ್ಮಾಲ್ ಲೆಟರ್ ನ ಪ್ರೊಡ್ಯೂಸ್ ಮಾಡ್ತಿದ್ರೆ ಅದನ್ನ ಕನ್ಸಿಡರ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ಏನ್ ಮಾಡೋಣ, ಇವೆರಡನ್ನ ಮಾತ್ರ ಕನ್ಸಿಡರ್ ಮಾಡೋಣ. ಯಾವ್ದದು, ಎ ಗಿವ್ ರೈಸ್ ಟು ಬಿ ಎ, ಇನ್ನೊಂದು ಪ್ರೊಜೆಕ್ಷನ್ ಎ ಗಿವ್ ರೈಸ್ ಟು ಎ ಎಸ್. ಈಗ ಸ್ಮಾಲ್ ಲೆಟರ್ ಎಲ್ಲಿದೆ, ಇಲ್ಲಿದೆ ಸ್ಮಾಲ್ ಲೆಟರ್ ಬಿ. ಸೊ ಅದನ್ನ ಏನ್ ಮಾಡಬೇಕು, ರೀಪ್ಲೇಸ್ ಮಾಡ್ಬೇಕು. ಏನ್ ಮಾಡ್ತೀನಿ, ಎ ಗಿವಿಂಗ್ ರೈಸ್ ಟು, ಅದು ಕ್ವಶನ್ ಅಲ್ವಾ, ಸೊ ಕಲರ್ ಚೇಂಜ್ ಮಾಡೋಣ. ಎ ಗಿವಿಂಗ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಸಿ, ಸ್ಮಾಲ್ ಬಿ, ಕ್ಯಾಪಿಟಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಎ. ಆಮೇಲೆ ಇಲ್ಲಿ ಒಂದು ಕಂಡೀಷನ್ ಬರುತ್ತೆ, ಏನು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನನಗೆ ಸಿ ಎನ್ ಎಫ್ ಕನ್ವರ್ಟ್ ಮಾಡ್ಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನನಗೆ 3 ಕ್ಯಾಪಿಟಲ್ ಲೆಟರ್ಸ್ ಇರಬಾರ್ದು, 2 ಇರಬೇಕು, ಅಟ್ಮೋಸ್ಟ್ 2, 3 ಕ್ಯಾಪಿಟಲ್ ಲೆಟರ್ಸ್ ಇರಬಾರ್ದು. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಈ ಕ್ಯಾಪಿಟಲ್ ಎ ಇದೆಯಲ್ಲ, ಸೊ ಇದನ್ನ ಏನ್ ಮಾಡ್ತೀನಿ, ರೀಪ್ಲೇಸ್ ಮಾಡ್ತೀನಿ. ಹೇಗೆ, ಎ ಗಿವಿಂಗ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಸಿ, ಕ್ಯಾಪಿಟಲ್ ಲೆಟರ್ ಸಿ ಇಂದ ಇದನ್ನ ರಿಪ್ಲೇಸ್ ಮಾಡಿದೆ. ಈ ಕ್ಯಾಪಿಟಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎನ ಏನ್ ಮಾಡ್ತೀನಿ, D1 ಅಂತ ತಗೊಂತೀನಿ. ಸಿ ಆಯ್ತು, ಡಿ ಇದು ಸಪರೇಟ್ ಅಲ್ವಾ, ಕ್ಯಾಪಿಟಲ್ ಲೆಟರ್ಸ್ ನ ರಿಪ್ಲೇಸ್ ಮಾಡ್ತಾ ಇರೋದು. ಸೊ ಅದಕ್ಕೆ D1 ಅಂತ ತಗೊಂತೀನಿ. ಈಗ D1 ಯಾವ್ದನ್ನ ರಿಪ್ಲೇಸ್ ಮಾಡ್ತು, ಎ ನ ರಿಪ್ಲೇಸ್ ಮಾಡ್ತು. ಸೊ D1 ರಿಪ್ಲೇಸಿಂಗ್ ಕ್ಯಾಪಿಟಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎ. ಈಗ ಇದ್ರದ್ದು ಮುಗೀತು. ನೆಕ್ಸ್ಟ್ ಅದ್ರದ್ದು ನೋಡ್ತಾ ಹೋಗೋಣ, ಎ ಎಸ್. ಸೊ ಎ ಗಿವಿಂಗ್ ಸಿ ಎ ಎಸ್, ಯಾವುದು ಸಿ ರಿಪ್ಲೇಸ್ ಮಾಡ್ತು ಎನ. ಸೊ ಎ. ನೆಕ್ಸ್ಟ್ ಸ್ಟೆಪ್ ಏನು, ಇದನ್ನೇನು ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಮೂರನೇ ಪ್ರೊಜೆಕ್ಷನ್, ಬಿ ಗಿವಿಂಗ್ ರೈಸ್ ಟು ಸ್ಮಾಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಕ್ಯಾಪಿಟಲ್ ಎಸ್. ಈಗ ಇದು ಸ್ಮಾಲ್ ಲೆಟರ್ ಬಿ ಸಪರೇಟ್ ಆಗಿ ಬಂದಿದೆ, ಇದನ್ನ ಕನ್ವರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಯಾವ್ದು ಉಳಿದಿರೋದು, ಬಿ ಗಿವಿಂಗ್ ರೈಸ್ ಟು ಎ ಬಿ ಬಿ ಮತ್ತೆ ಬಿ ಗಿವಿಂಗ್ ರೈಸ್ ಟು ಬಿ ಎಸ್. ಸೊ ಇದನ್ನ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಬಿ ಗಿವಿಂಗ್ ರೈಸ್ ಟು ಸಿ ಎ ಬಿ ಬಿ. ಈಗ ಎನ ರಿಪ್ಲೇಸ್ ಮಾಡ್ಬೇಕಾದ್ರೆ ಸಿ ಎನೇ ನಾನು ಫಸ್ಟ್ ತಗೊಂಡಿರೋದು. ಸೊ ಅದಕ್ಕೋಸ್ಕರ ಎನ ರಿಪ್ಲೇಸ್ ಮಾಡುವಂತ ಎಲ್ಲಾ ಜಾಗಗಳಲ್ಲಿ ಸಿ ಎ ತಗೋಬೇಕು. ನೆಕ್ಸ್ಟ್ ಬಿ ನ ರಿಪ್ಲೇಸ್ ಮಾಡುವಂತ ಎಲ್ಲಾ ಜಾಗಗಳಲ್ಲಿ ಸಿ ಬಿ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕ್ಯಾಪಿಟಲ್ ಎ ನ ಯಾವ್ದ್ರಿಂದ ರಿಪ್ಲೇಸ್ ಮಾಡಿದೆ, D1. ನೋಡಿ ಇವಾಗ ಏನ್ ಮಾಡಿದೆ, ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಬಿ ಆಯ್ತು. 3 ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಲೆಟರ್ಸ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರಂಗಿಲ್ಲ. ಇವಾಗ ಕ್ಯಾಪಿಟಲ್ ಬಿ ನ ರಿಪ್ಲೇಸ್ ಮಾಡಬೇಕು. ಬಿ ಗಿವಿಂಗ್ ರೈಸ್ ಟು ಸಿ ಎ, ಇಲ್ಲಿ D1 ತಗೊಂಡಿದ್ನಲ್ಲ, ಇಲ್ಲಿ D2 ಅಂತ ತಗೊಂಡಿ. ಈಗ D2 ಯಾವ್ದನ್ನು ರಿಪ್ಲೇಸ್ ಮಾಡ್ತಾ ಇರೋದು, D2 ರಿಪ್ಲೇಸಿಂಗ್ ಕ್ಯಾಪಿಟಲ್ ಲೆಟರ್ ಬಿ ಕ್ಯಾಪಿಟಲ್ ಲೆಟರ್ ಬಿ. ನೆಕ್ಸ್ಟ್ ಇದೊಂದು ಉಳ್ಕೊಂಡಿದೆ. ಸೊ ಬಿ ಗಿವಿಂಗ್ ರೈಸ್ ಟು, ಬಿ ನ ರಿಪ್ಲೇಸ್ ಮಾಡ್ತಿರೋದ್ರಿಂದ ಸಿ ಬಿ ಅಂತ ತಗೊಂಡಿನಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಸಿ ಬಿ ಇಂಟು ಎಸ್, 2 ಕ್ಯಾಪಿಟಲ್ ಲೆಟರ್ ರೈಟ್ ಹ್ಯಾಂಡ್ ಸೈಡ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಯಾವ್ದು ರಿಪ್ಲೇಸ್ ಮಾಡ್ತಾ ಇರೋದು, ಸಿ ಬಿ ರಿಪ್ಲೇಸಿಂಗ್ ಬಿ. ಈಗ ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ಪ್ರತಿ ಒಂದು ಏನ್ ಪ್ರೊಜೆಕ್ಷನ್ಗಳು ಸಪರೇಟ್ ಮಾಡಿದ್ದು ಅದರಲ್ಲಿ ಕೊನೆ 2 ಬಾಕ್ಸ್ ಮಾಡ್ಕೊಳ್ಳಿ. ಕೊನೆ 2 ಮಾತ್ರ ಬಾಕ್ಸ್ ಮಾಡ್ಕೊಳ್ಳಿ, ಬೇರೆ ಇನ್ಯಾವುದನ್ನು ಕೂಡ ಬಾಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಬಾಕ್ಸ್ ಒಳಗಿರೋದನ್ನ ಒಂದೊಂದಾಗೆ ಬರೀರಿ. ಮೊದಲನೇದು ಯಾವುದು, ಎಸ್ ಅಲ್ಲ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ಎಸ್ ನ 2 ಬಾಕ್ಸ್ಗಳನ್ನ ಬರೀರಿ. ಎಸ್ ಗಿವ್ ರೈಸ್ ಟು ಸಿ ಬಿ ಎ, ಸಿ ಬಿ ಗಿವ್ ರೈಸ್ ಟು ಸ್ಮಾಲ್ ಬಿ. ನೆಕ್ಸ್ಟ್ ಎಸ್ ಗಿವ್ ರೈಸ್ ಟು ಸಿ ಎ ಇಂಟು ಬಿ, ಸಿ ಎ ಈಸ್ ಆಫ್ ಎ. ನೆಕ್ಸ್ಟ್ ಇವೆರಡು ಆಯ್ತು. ನೆಕ್ಸ್ಟ್ ಯಾವುದು, ಎನ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಎದ ಬರೀರಿ. ಎ ಗಿವ್ ರೈಸ್ ಟು ಸಿ ಬಿ ಇಂಟು D1, D1 ಈಸ್ capital A capital B. Next A give rise to CA into S, CA give rise to A already ಬರ್ದಾಗಿದೆ, CA give rise to A. ಸೊ ಮತ್ತೇನು ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ B give rise to CA D2, B give rise to CA D2. ನೆಕ್ಸ್ಟ್ D2 give rise to BB, D2 give rise to capital B capital B. ನೆಕ್ಸ್ಟ್ B give rise to CBS, B give rise to CB into S.
ಸಿ ಬಿ ಗಿವ್ ರೈಸ್ ಟು ಬಿ. ಸೊ ಸಿ ಬಿ ಗಿವ್ ರೈಸ್ ಟು ಬಿ ಬರ್ದಿದೀವಾ, ಸಿ ಬಿ ಗಿವ್ ರೈಸ್ ಟು ಬಿ ಆಲ್ರೆಡಿ ಬರ್ದಿದ್ವಿ. ಸೊ ನಮ್ಮ ಸಿ ಎನ್ ಎಫ್ ಏನಾಯ್ತು, ಇದಷ್ಟು ಸೇರಿಸಿದ್ರೆ ನಮ್ಮ ಸಿ ಎನ್ ಎಫ್ ಆಯ್ತು. ಸೊ ಇವಾಗ ಏನ್ ಮಾಡಿದ್ವಿ, ಸಿ ಎಫ್ ಜಿ ಇಂದ ಸಿ ಎನ್ ಎಫ್ ಕನ್ವರ್ಟ್ ಮಾಡಿದೀವಿ. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.